ನಮಸ್ತೆ. ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು, ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು, ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಒಪ್ಪುಂದ್ ಅವರು ಆನ್ಲೈನ್ ಥ್ರೂ ಕನೆಕ್ಟ್ ಇದ್ದಾರೆ. ಅವ್ರ ಜೊತೆ ಚರ್ಚೆ ನಡೆಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಗುಂಗಿನಲ್ಲಿದ್ದೇವೆ. ಆದರೆ ಇಲ್ಲೊಬ್ಬರು ಅದನ್ನು ಮೀರಿ ಮುಂದಿನ ಆಲೋಚನೆ ಮಾಡಿ ಈ ದೇಶದಲ್ಲಿ ಸಂಚಲನ ಸೃಷ್ಟಿಸುವ ಅಸ್ತ್ರ ಕೈಗೆತ್ತಿಕೊಂಡಿದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವೀರೇಂದ್ರ ಒಪ್ಪುಂದ್ ಅವರೇ, ಈ ಚುನಾವಣೆಯ ಈ ಕಾಲಘಟ್ಟದಲ್ಲಿ ಯಾವ ಹೊಸ ಅಸ್ತ್ರ ಪ್ರಯೋಗಿಸಲಿಕ್ಕೆ ಮೋದಿ ಹಾಗೂ ಅಮಿತ್ ಶಾ ರೆಡಿಯಾಗಿದ್ದಾರೆ? ದೇಶ ರಾಮ ಮಂದಿರದ ಗುಂಗಿನಲ್ಲಿರುವಾಗ ಇದ್ಯಾವ ಹೊಸ ಅಸ್ತ್ರ? ಅತ್ಯಂತ ಸ್ವಾಭಾವಿಕ. ಈಗ ಇಡೀ ದೇಶದ ಚಿತ್ತ ಜನವರಿ 22ನೇ ತಾರೀಕು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಅದು ಅತ್ಯಂತ ಸ್ವಾಭಾವಿಕ. ಆದರೆ ಇದೇ ಕಾರಣಕ್ಕಾಗಿ ಯಾಕೆ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಎಲ್ಲರಿಗಿಂತ ಮುಂದಿರ್ತಾರೆ ಹಾಗೂ ಮುಂದಿನದನ್ನು ಆಲೋಚನೆ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ, ಇದೇ ಸಾಕ್ಷಿ. ಇಡೀ ದೇಶ ಚಿತ್ತ ಈಗ ಇರುವಂಥದ್ದು ಅಯೋಧ್ಯೆಯ ಕಡೆಗೆ. ಆದರೆ ಅದರ ನಂತರ ಏನು, ಜನವರಿ 22ರ ನಂತರ ಏನು, ಅದನ್ನು ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಏನು ಹಾಗಾದರೆ ಜನವರಿ 22ರ ನಂತರ? ಆಗ ನಿಜವಾದ ಚುನಾವಣಾ ರಾಮಬಾಣ ಅನ್ನುವಂಥದ್ದು ಪ್ರಯೋಗ ಆಗೋದು ಆಗ. ಆಯಿತಾ? ಎಲ್ಲ ಮಾತನಾಡ್ತಾ ಇದ್ದಾರೆ, ಇದನ್ನು ಚುನಾವಣೆಗೆ ಬಳಸ್ಕೋತಾರೆ, ಹಾಗೆ ಹೀಗೆ ಅಂತೆಲ್ಲ. ನೋ, ಅದನ್ನು ಮೀರಿ ಮುಂದುವರೆದು ಆಲೋಚನೆ ಮಾಡುವುದೇ ಇವರ ಸ್ಟ್ರಾಟಜಿ. ಅದೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಅವರು ಸಕ್ಸಸ್ಫುಲ್ಲಾಗಿ ಒಂದು ಅವಿರತ ಯಶಸ್ಸಿನೊಂದಿಗೆ ಮುಂದುವರಿಲಿಕ್ಕೆ ಕಾರಣವೇ ಆ ರೀತಿಯ ಆಲೋಚನಾ ದೃಷ್ಟಿ ಅವ್ರದ್ದು. ಏನು ಹಾಗಾದರೆ ಏನು ಮಾಡ್ತಾ ಇದ್ದಾರೆ ನೋಡಿ. ಬಹುಶಃ ನಿಮಗೆಲ್ಲ ನೆನಪಿರ್ಬೋದು, 2019ರಲ್ಲಿ ದೇಶಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದಂತಹ ಮಸೂದೆ, ಮೊದಲು ಮಸೂದೆ, ನಂತರ ಕಾಯ್ದೆ ಆಯಿತು. ಯಾವುದು? CAA ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ. ಈ ಕಾಯ್ದೆ ಈಗಾಗಲೇ ಲೋಕಸಭೆಯಲ್ಲಿ ಹಾಗೂ ರಾಜ್ಯಸಭೆಯಲ್ಲಿ ಸಂಸತ್ತಿನ ಎರಡೂ ಮನೆಗಳಲ್ಲೂ ಕೂಡ ಅಂಗೀಕಾರ ಆಗಿದೆ. ಸೊ ಅಂಗೀಕಾರ ಆಗಿರುವಂತಹ ಈ ಕಾಯ್ದೆಯನ್ನು, CAA ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಈಗ ಅಧಿಸೂಚನೆ ಹೊರಡಿಸುವ ಮೂಲಕ ಜಾರಿ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ನೋಡಿ, ಅಂಗೀಕಾರ ಆದ ಕೂಡಲೇ ಜಾರಿ ಅಂತ ಅಲ್ಲ. ಯಾವುದೇ ಒಂದು ಕಾಯ್ದೆ ಆದ ನಂತರ, ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರಗೊಂಡು ಕಾಯ್ದೆ ಆದ ನಂತರ ಅದು ಜಾರಿ ಆಗಬೇಕಿದ್ರೆ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಬೇಕು. ಆ ಅಧಿಸೂಚನೆಯ ಅಡಿಯಲ್ಲಿ ಅಧಿನಿಯಮಗಳಿರುತ್ತೆ. ಆ ಅಧಿನಿಯಮಗಳೇ ಕಾನೂನುಗಳು. ಆ ಕಾನೂನುಗಳನ್ನ ಜಾರಿ ಮಾಡುವಂಥದ್ದು ಕಾರ್ಯಾಂಗ. ಶಾಸಕಾಂಗ ಈಗಾಗಲೇ ಅದನ್ನು ಪಾಸ್ ಮಾಡಿದೆ, ಅಧಿಸೂಚನೆಯನ್ನು ಹೊರಡಿಸ್ತಾರೆ, ಕಾರ್ಯಾಂಗ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಆ ಒಂದು ಪ್ರಕ್ರಿಯೆ ಜನವರಿ 22ರ ನಂತರ, ಅಂದರೆ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದಂತಹ ಹಾಗೂ ಹಲವೆಡೆ ಪ್ರತಿಭಟನೆಗಳಿಗೂ ಕಾರಣ ಆಗಿದ್ದಂತಹ CAA ಈಗ ಅಧಿಕೃತವಾಗಿ ಅಧಿಸೂಚನೆಯೊಂದಿಗೆ, ಅಧಿನಿಯಮದೊಂದಿಗೆ ಜಾರಿಯಾಗುವಂತಹ ಕಾಲಘಟ್ಟ ಬಂದಿದೆ. ಜನವರಿ 22ರ ನಂತರ ಯಾವುದೇ ಸಮಯ, ಯಾವುದೇ ಸಂದರ್ಭದಲ್ಲಿ ಅಧಿಸೂಚನೆ ಹೊರಬೀಳಲಿದೆ. ಖಂಡಿತವಾಗಿಯೂ ಇದು ಮುಂದಿನ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಮಹತ್ವಪೂರ್ಣ ಬೆಳವಣಿಗೆ ಅಂತಲೇ ನಾವು ಇದನ್ನು ನೋಡಬೇಕಾಗುತ್ತೆ. ನೋಡಿ, ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಏನನ್ನ ಈ ಹಿಂದೆ ಹೇಳ್ತಾ ಬಂದಿದ್ರು, ಅದು ಯಾವುದೇ ಆಗಿರಲಿ, ಈಗ ರಾಮ ಮಂದಿರ ಆಗಿರ್ಬೋದು, ಆರ್ಟಿಕಲ್ 370 ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅವರು ಸರಿಯಾದ ಕಾಲಘಟ್ಟದಲ್ಲಿ ಜಾರಿ ಮಾಡ್ತಾ ಬಂದಿದ್ದಾರೆ. ಈಗ CAA ಸರದಿ. ಇತ್ತೀಚೆಗೆ ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲಿಗೆ ಹೋದಾಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ನಾವು CAA ಜಾರಿ ಮಾಡಿಯೇ ಮಾಡ್ತೀವಿ, ಹೇಗೆ ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀವೋ ಅದನ್ನೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ಆ ದೃಷ್ಟಿಯಿಂದ ಜನವರಿ 22ರ ನಂತರ ಯಾವುದೇ ಸಮಯ, ಯಾವುದೇ ಸಂದರ್ಭ ಜಾರಿಯಾಗುವಂತಹ CAA ಖಂಡಿತವಾಗಿಯೂ ದೇಶಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ಈ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಇಷ್ಟು ಮಹತ್ವ ಯಾಕೆ? ಅಂಥದ್ದೇನಿದೆ ಈ ಕಾಯ್ದೆಯಲ್ಲಿ? ನೋಡಿ, ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ನುವಂಥದ್ದೇನಿದೆ, ಇದು ನಾನು ಹೇಳಿದೆ ಭಾರತದ ಮಟ್ಟಿಗೆ ಅತ್ಯಂತ ಮಹತ್ವದ ಹಾಗೂ ಅಷ್ಟೇ ಸಂಚಲನ, ಒಂದು ರೀತಿ ದೇಶಾದ್ಯಂತ ಸಂಚಲನ ಸೃಷ್ಟಿಸುವಂತಹ ಕಾಯ್ದೆ. ಯಾವ ರೀತಿ ಹಾಗಾದರೆ?
ಯಾವ ರೀತಿ ಇದು ಪರಿಣಾಮವನ್ನು ಬೀರುತ್ತೆ, ಏನು ಇದರ ಇಂಪ್ಲಿಮೆಂಟೇಷನಿಂದ ಯಾರಿಗೆ ಲಾಭ, ಯಾವ ರೀತಿಯ ಬದಲಾವಣೆಗಳನ್ನ ಇದು ತರುತ್ತೆ ಅನ್ನೋಂಥದ್ದು ಸಹಜವಾದ ಪ್ರಶ್ನೆ. ನೋಡಿ ಏನಾಗುತ್ತೆ, ಈ ಪೌರತ್ವ ಕಾಯ್ದೆಯ ನಂತರ ಯಾರ್ಯಾರು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ, ಅದು ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಈ ದೇಶಗಳಲ್ಲಿ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ, ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ಪಾಕಿಸ್ತಾನದಲ್ಲಿ ಹಿಂದೂಗಳು, ಅಲ್ಲಿ ಅವರು ಅಲ್ಪಸಂಖ್ಯಾತರು, ಪಾಕಿಸ್ತಾನದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು, ಆಯಿತಾ. ಆ ರೀತಿ ಅಲ್ಪಸಂಖ್ಯಾತರಾಗಿರುವಂಥವ್ರು ಇದ್ದಾರೆ, ಆಯಿತಾ. ನೀವು ಬಾಂಗ್ಲಾದೇಶದಲ್ಲಿ ತಗೊಳ್ಳಿ ಅಥವಾ ಅಫ್ಘಾನಿಸ್ತಾನದಲ್ಲಿ ತೆಗೆದುಕೊಳ್ಳಿ, ಸಿಖ್ಖರಾಗಿರ್ಬೋದು ಅಥವಾ ಜೈನ್ ಕಮ್ಯುನಿಟಿ ಆಗಿರ್ಬೋದು, ಈ ರೀತಿ ಸಣ್ಣ ಸಣ್ಣ ಸಮುದಾಯಗಳು ಅಲ್ಲಿ ಕಿರುಕುಳಕ್ಕೆ ನಿರಂತರವಾಗಿ ಒಳಗಾಗ್ತಾ ಇದ್ದಾರೆ. ಬೌದ್ಧರು ಆಗಿರ್ಬೋದು, ಬುದ್ಧಿಸಮ್ನ ಫಾಲೋ ಮಾಡುವಂಥವ್ರು, ಪಾರ್ಸಿಗಳು, ಕ್ರಿಶ್ಚಿಯನ್ರು, ಇವರೆಲ್ಲರಿಗೂ ಕೂಡ ಅಲ್ಲಿ ಧಾರ್ಮಿಕ ಹಿಂಸೆಯನ್ನು ಅನುಭವಿಸಿ ಅಲ್ಲಿ ಬೇಡ ಅಲ್ಲಿ ತೊರೆದು ಇಲ್ಲಿಗೆ ಬರ್ತಾರಲ್ಲ ನಮ್ಮ ದೇಶಕ್ಕೆ, ಭಾರತಕ್ಕೆ, ಹಾಗೆ ಬರುವವರಿಗೆ ಭಾರತದ ಪೌರತ್ವವನ್ನು ಕೊಡುವಂಥ ಕಾಯ್ದೆ ಇದು. ಅದೇ ಇದರ ಇಂಪಾರ್ಟೆನ್ಸ್. ಈಗ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳು ಇಲ್ಲಿಗೆ ಬಂದರೆ ಅವರಿಗೆ ಭಾರತದ ಪೌರತ್ವವನ್ನು ಕೊಟ್ಟು ಒಂದು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಈ ಕಾಯ್ದೆ ಮಾಡುತ್ತೆ ಅಂತ. ಅಲ್ಲಿ ಪಾಕಿಸ್ತಾನದಲ್ಲಿ ಮುಸಲ್ಮಾನರೇ ಬಹುಸಂಖ್ಯಾತರು, ಅವರು ಇಲ್ಲಿಗೆ ಬಂದಾಗ ಅದು ಕೊಡಬೇಕಾದ ಅನಿವಾರ್ಯತೆ ಇರೋದಿಲ್ಲ, ಯಾಕಂದರೆ ಅವರಲ್ಲಿ ಬಹುಸಂಖ್ಯಾತರು. ಆ ಕಾರಣಕ್ಕಾಗಿ ಅವರನ್ನು ಈ ಕಾಯ್ದೆಯಿಂದ ಹೊರಗಿಡಲಾಗಿದೆ. ಅದೇ ಕಾರಣಕ್ಕಾಗಿ ಆಗ ಮುಸಲ್ಮಾನರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ದು. ಅದು ಹಿನ್ನೆಲೆ. ದೇಶಾದ್ಯಂತ ಏನು ದೊಡ್ಡ ಹೋರಾಟ ಮಾಡಿದ್ರಲ್ಲ, ಪ್ರತಿಭಟನೆ ಮಾಡಿದ್ರಲ್ಲ. ಬಟ್ ರಿಯಾಲಿಟಿ ಏನು, ಟೆಕ್ನಿಕಲಿ ಯಾಕೆ ಹೀಗೆ ಮಾಡಿದ್ದಾರೆ, ಇದು ರೀಸನ್. ಯಾರು ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದು ಧಾರ್ಮಿಕ ಕಿರುಕುಳವನ್ನು ಅನುಭವಿಸಿರ್ತಾರೆ ಅಂಥವ್ರು ಇಲ್ಲಿಗೆ ಬಂದಾಗ ಅವರಿಗೊಂದು ರಕ್ಷಣೆಯನ್ನು ಕೊಡುವಂಥದ್ದು, ಪೌರತ್ವವನ್ನು ಕೊಡುವಂಥದ್ದು, ಆ ಕೆಲಸವನ್ನು ಈ ಕಾಯ್ದೆ ಮಾಡುತ್ತೆ. ಆ ದೃಷ್ಟಿಯಿಂದ ಇದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದು. ನೋಡಿ, ಇದನ್ನು ಜಾರಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿದ್ದಾರೆ ಅವರು. ಒಂದು ಆನ್ಲೈನ್ ಪೋರ್ಟಲ್ ಕೂಡ ರೆಡಿಯಾಗಿದೆ. ಇನ್ನು ಮುಂದೆ ಪೌರತ್ವ ಅನ್ನುವಂಥದ್ದು, ಸಿಟಿಜನ್ಶಿಪ್ ಅನ್ನುವಂಥದ್ದು ಆನ್ಲೈನ್ ಪ್ರಕ್ರಿಯೆಯ ಮೂಲಕವೇ ಪಡೆದುಕೊಳ್ಳೋ ಹಾಗಾಗಬೇಕು. ಅಂಥದ್ದೊಂದು ಡಿಜಿಟಲೈಸೇಷನ್ ಕೂಡ ಇದರ ಮೂಲಕ ಆಗ್ತಾ ಇದೆ. ಸೊ ಅಂತಹ ಹಲವು ಪರಿವರ್ತನೆಗಳನ್ನ, ಬದಲಾವಣೆಗಳನ್ನ ತರ್ತಾ ಇರುವಂಥ ಕಾಯ್ದೆ ಯಾವುದು ಅಂದರೆ ಈ ಪೌರತ್ವ ತಿದ್ದುಪಡಿ ಕಾಯ್ದೆ. ಅತ್ಯಂತ ಸ್ವಾಭಾವಿಕ. ಪ್ರತಿಭಟನೆಗಳು ಆಗಲೂ ಆಗಿತ್ತು, ಗೊತ್ತಾಯ್ತಾ. ಮುಂದೆ ಏನಾಗುತ್ತೆ ಅನ್ನಲಿ ಕಾದು ನೋಡೋಣ. ಬಟ್ ಈ ಹಿಂದೆ ಏನು ಅದಕ್ಕೆ ಅಪೋಸ್ ಮಾಡಿದ್ರು ಅವರಿಗೆ ಇವೆಲ್ಲವೂ ಕೂಡ ಮನವರಿಕೆ ಆದರೆ ರಿಯಾಲಿಟಿ ಏನು, ಟೆಕ್ನಿಕಲಿ ಯಾಕೆ ಹೀಗೆ ಮಾಡ್ತಿದ್ದಾರೆ. ಯಾರು ಬಹುಸಂಖ್ಯಾತರಾಗಿದ್ದಾರೋ ಅವರಿಗಲ್ಲ, ಯಾರು ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಹಲವು ಸೌಲಭ್ಯಗಳನ್ನ ಕೊಡ್ತಾರೆ ಸ್ವಾಭಾವಿಕವಾಗಿ. ಅದೇ ರೀತಿಯಲ್ಲಿ ಅಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಅವರು ಇಲ್ಲಿಗೆ ಬಂದಾಗ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಅವರಿಗೆ ಏನಾದರೂ ಒಂದು ಕೊಳ್ಳೇಬೇಕು. ಸರ್ಕಾರದ ಜವಾಬ್ದಾರಿ ಇರುತ್ತಲ್ಲ, ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಕೆಲಸವನ್ನು ಈ ಕಾಯ್ದೆಯ ಮೂಲಕ ಭಾರತ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದಲೇ ಇದನ್ನು ನೋಡಬೇಕಾಗುತ್ತೆ. ಆ ದೃಷ್ಟಿಯಿಂದಲೇ ಇದು ಅತ್ಯಂತ ಮಹತ್ವಪೂರ್ಣ ಅಂತ ಕೂಡ ಅನ್ಸ್ಕೊಳ್ಳುತ್ತೆ. ನೋಡಿ, ಚುನಾವಣೆಯ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಇದು ಚುನಾವಣೆಯ ಆ ಘಟ್ಟದಲ್ಲಿ, ಆ ಅಂತಿಮ ಘಟ್ಟದಲ್ಲಿ ಖಂಡಿತವಾಗಿಯೂ ಒಂದು ದೊಡ್ಡ ಚರ್ಚೆಗೆ ಇದು ನಾಂದಿಯನ್ನು ಹಾಡುತ್ತೆ. ಇದು ಯಾವಾಗ ಅಧಿಸೂಚನೆ ಹೊರಬೀಳುತ್ತೋ, ಯಾವಾಗ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗುತ್ತೋ ಡೆಫಿನೆಟ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕುತ್ತೆ. ಅದರ ಪರಿಣಾಮ ಡೆಫಿನೆಟ್ಲಿ ಚುನಾವಣೆಯ ಮೇಲೂ ಕೂಡ ಆಗುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು, ಇಡೀ ದೇಶ ರಾಮ ಮಂದಿರ ನೋಡ್ತಾ ಇದೆ, ಅಯೋಧ್ಯೆ ಕಡೆ ನೋಡ್ತಾ ಇದೆ, ಆಯಿತಾ. ಎಲ್ಲರೂ ನೋಡ್ತಾ ಇರೋದನ್ನೇ ನೀವು ನೋಡಿದ್ರೆ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಏನು ಮುಂದಿನದನ್ನು ನೋಡ್ತಾ ಇದ್ದಾರೆ ಅದನ್ನು ತೆರೆದಿಡುವಂಥ ಒಂದು ಪ್ರಯತ್ನವನ್ನು ನಾವು ಈ ಒಂದು ಕಂಟೆಂಟ್ ಮೂಲಕ ಮಾಡಿದ್ದೇವೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗುತ್ತೆ, ಏನೆಲ್ಲ ಚರ್ಚೆಗಳಿಗೆ ಇದು ಅವಕಾಶವನ್ನು ಕೊಡುತ್ತೆ, ಆ ಎಲ್ಲ ಅಪ್ಡೇಟ್ಸ್ನ ಕೂಡ ಮುಂದಿನ ದಿನದಲ್ಲಿ ಕೊಡೋಣ. ಹಾಗೆ ನಮಗೂ ಕೂಡ ಕುತೂಹಲ ಇದೆ, ಇಂತಹ ಇನ್ನೂ ಎಷ್ಟು ಅಸ್ತ್ರಗಳು ಇವರ ಬತ್ತಳಿಕೆಯಲ್ಲಿವೆ. ನಾನು ಹೇಳಿದೆ ಇದೊಂದು ಚುನಾವಣಾ ರಾಮಬಾಣ ಅಂತ. ಇದಷ್ಟೇ ಅಲ್ಲ, ಇನ್ನೂ ಹಲವು ಅಸ್ತ್ರಗಳಿದೆ. ಅದು ಯಾವ್ದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಡೀ ದೇಶವೇ ಒಂದು ಆಲೋಚನೆ ಮಾಡ್ತಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೋಡಿ ಅದನ್ನು ಮೀರಿ ಮುಂದಿನ ಆಲೋಚನೆ ಮಾಡಿರ್ತಾರೆ.
ಅದೇ ಈ ನಾಯಕರ ಯಶಸ್ಸಿನ ಗುಟ್ಟು ಅಂದರೂ ತಪ್ಪಾಗಲ್ಲ. ರಾಮ ಮಂದಿರದ ಬೆನ್ನಲ್ಲೇ CAA, ಅದಾದ ನಂತರ ಇನ್ನು ಯಾವೆಲ್ಲ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಂತ ಕಾದು ನೋಡೋಣ. ವೀರೇಂದ್ರ ಪುಂದವರೇ, ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ TV ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ತೆ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.